ಎಲ್ರಿಗೂ ನಮಸ್ಕಾರ. ನಾವೀಗ ಹೋಗ್ತಾ ಇರೋದು ಹಾಸನದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಮೊಸಳೆ ಎಂಬ ಗ್ರಾಮದಲ್ಲಿರುವ ಹರ ಮತ್ತು ಹರಿಯ ಅವಳಿ ದೇವಾಲಯಗಳನ್ನು ನೋಡೋದಕ್ಕೆ. ಒಂದೇ ಪ್ರಾಂಗಣದಲ್ಲಿರುವ ಈ ಎರಡು ದೇವಾಲಯಗಳು ಕೂಡ ಹೊಯ್ಸಳರ ಅದ್ಭುತ ವಾಸ್ತುಶಿಲ್ಪವನ್ನು ಎತ್ತಿ ತೋರಿಸುವ ದೇವಾಲಯಗಳಾಗಿವೆ. ಒಂದೇ ರೀತಿಯಲ್ಲಿ ತೋರುವ ಈ ಎರಡು ದೇವಾಲಯಗಳಲ್ಲಿರುವ ಸುಂದರ ಶಿಲಾಬಾಲಿಕೆಯರು, ದೇವತೆಗಳ ಶಿಲ್ಪಗಳು, ಅತಿ ಸೂಕ್ಷ್ಮ ಮತ್ತು ಆಕರ್ಷಕ ಕೆತ್ತನೆಗಳು ಹೊಯ್ಸಳರ ಕಾಲದ ಶಿಲ್ಪಕಲೆಯ ಮೇರು ಉದಾಹರಣೆಗಳು. 11ನೆಯ ಶತಮಾನದಲ್ಲಿ ಕಟ್ಟಲ್ಪಟ್ಟ ಈ ದೇವಾಲಯವು ಹೊಯ್ಸಳರ ರಾಜ 2ನೇ ವೀರಬಲ್ಲಾಳನಿಂದ ನಿರ್ಮಿತವಾಯಿತು. ಎಡಪಕ್ಕದಲ್ಲಿರುವ ಚನ್ನಕೇಶವ ದೇವಾಲಯವನ್ನು ನಾವು ನೋಡುತ್ತಿದ್ದೇವೆ. ಈ ದೇವಾಲಯದಲ್ಲಿ ವಿಷ್ಣುವಿನ ವಿಗ್ರಹಗಳನ್ನೇ ಕಾಣಬಹುದು. ಅಲ್ಲದೆ ದೇವಾಲಯದ ಒಳಗೆ ಮತ್ತು ಹೊರಗಿನ ಭಾಗಗಳಲ್ಲಿ ವಿಷ್ಣುವಿಗೆ ಸಂಬಂಧಿಸಿದ ಶಿಲ್ಪಗಳನ್ನೇ ಕೆತ್ತಲಾಗಿದೆ. ದೇವಾಲಯದ ಒಳಭಾಗದ ಗೋಡೆಯ ಗೂಡುಗಳಲ್ಲಿ ಕೆತ್ತಲಾಗಿರುವ ವಿವಿಧ ವಿಷ್ಣುವಿನ ಅವತಾರಗಳ ಶಿಲ್ಪಗಳು ಮತ್ತು ಇತರ ದೇವರ ಶಿಲ್ಪಗಳು ಒಂದೊಂದು ಪುರಾಣದ ಕಥೆಗಳನ್ನೇ ಹೇಳುತ್ತವೆ. ಚನ್ನಕೇಶವ ದೇವಾಲಯದ ಹೊರಗೋಡೆಗಳ ಮೇಲೆ ಗರುಡನ ಶಿಲ್ಪಗಳು, ಕೇಶವ, ಜನಾರ್ದನ, ವೇಣುಗೋಪಾಲ, ಕೃಷ್ಣ, ಮಾಧವರ ಶಿಲ್ಪಗಳು ತುಂಬ ಆಕರ್ಷಕವಾಗಿವೆ. ನಾವು ನೋಡುತ್ತಿರುವ ಈ ಎಲ್ಲ ಮೂರ್ತಿ ಶಿಲ್ಪಗಳು ಕೂಡ ದೇವಾಲಯದ ಹೊರಗೋಡೆಗಳ ಮೇಲೆ ಕೆತ್ತಲಾಗಿವೆ. ಗರುಡನ ಶಿಲ್ಪ ಎಷ್ಟೊಂದು ಆಕರ್ಷಕವಾಗಿವೆ ಎಂಬುದನ್ನು ನಾವಿಲ್ಲಿ ಗಮನಿಸುತ್ತಿದ್ದೇವೆ. ಅಲ್ಲದೆ ದೇವಾಲಯದ ಗೋಡೆಗಳ ಪ್ರತಿಯೊಂದು ಮೂಲೆಗಳನ್ನು ಕೂಡ ಅಷ್ಟೇ ಸುಂದರವಾಗಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಇಂತಹ ಗೋಡೆಗಳನ್ನೇ ನಾವು ಅಲಂಕಾರಿಕವಾದ ಗೋಡೆಗಳು ಎಂಬುದಾಗಿ ಕರೆಯುತ್ತೇವೆ ಅಥವಾ ಅಲಂಕಾರಿಕ ಭಿತ್ತಿ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ. ನಾವೀಗ ನೋಡುತ್ತಿರುವ ಚನ್ನಕೇಶವ ದೇವಾಲಯದ ಹೊರಗೋಡೆಗಳ ಮೇಲಿನ ಎಲ್ಲ ಶಿಲ್ಪಗಳು ಕೂಡ ವಿಷ್ಣುವಿಗೆ ಸಮರ್ಪಿತವಾಗಿದೆ ಎನ್ನಬಹುದು. ಎಲ್ಲ ಒಂದು ಶಿಲ್ಪಗಳ ಕೈಯಲ್ಲಿರುವ ಆಯುಧಗಳು ಕೂಡ ವಿಷ್ಣುವಿನ ಆಯುಧಗಳನ್ನು ಸೂಚಿಸುತ್ತವೆ. ಅಲ್ಲದೆ ಎಲ್ಲ ಶಿಲ್ಪಗಳಲ್ಲೂ ಕೂಡ ವಿಷ್ಣುವಿನ ಅವತಾರಗಳಲ್ಲಿರುವ ಲಕ್ಷಣಗಳನ್ನು ನಾವು ಗುರುತಿಸಬಹುದಾಗಿದೆ. ದೇಗುಲದ ಹೊರಗೋಡೆಗಳ ಪೀಠಗಳಿಂದ ಹಿಡಿದು ಗೋಪುರದವರೆಗೂ ಕೂಡ ಸೂಕ್ಷ್ಮವಾದ ಕೆತ್ತನೆಗಳ ಜೊತೆಯಲ್ಲಿ ಹಲವು ಶಿಲ್ಪಗಳನ್ನು ಜೊತೆಯಲ್ಲಿ ಒಂದು ಚೂರು ಭಾಗವೂ ಖಾಲಿ ಇಲ್ಲದ ಹಾಗೆ ಕೆತ್ತನೆಯ ಕಾರ್ಯಗಳನ್ನು ಮಾಡಿರುವುದು ಹೊಯ್ಸಳರ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು. ಹಳ್ಳಿಯ ಪ್ರದೇಶದಲ್ಲಿರುವ ದೇವಾಲಯವಾಗಿರೋದ್ರಿಂದ ಇಲ್ಲಿ ಪ್ರವಾಸಿಗರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬರೋದಿಲ್ಲ. ಇಲ್ಲಿ ಸ್ವಂತ ವಾಹನದ ಮೂಲಕ ಪ್ರಯಾಣಿಸಿದರೆ ಖಂಡಿತವಾಗಿ ಕೂಡ ಇಷ್ಟೊಂದು ಸುಂದರವಾದಂತಹ ದೇಗುಲದ ದರ್ಶನವನ್ನು ನಾವು ಮಾಡಬಹುದಾಗಿದೆ. ನಾಗೇಶ್ವರ ದೇವಾಲಯದ ಹೊರಗೋಡೆಗಳಲ್ಲಿರುವಂತಹ ಶಿಲ್ಪಗಳಲ್ಲಿ ಶಿವನಿಗೆ ಸಂಬಂಧಿಸಿದ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇಲ್ಲಿ ಚಾಮುಂಡೇಶ್ವರಿ, ಸಪ್ತಮಾತೃಕೆಯರು, ದುರ್ಗೆಯ ವಿವಿಧ ರೂಪಗಳು, ಶಿವ, ಗಣಪತಿ, ಶಾರದೆ ಮತ್ತು ಇತರ ದೇವರ ಮೂರ್ತಿ ಶಿಲ್ಪಗಳು ಇವೆ. ಹೊಯ್ಸಳರ ಕಾಲದ ಈ ಎರಡೂ ದೇವಾಲಯಗಳಲ್ಲಿ ಹರ ಮತ್ತು ಹರಿಯನ್ನು ನಾವು ನೋಡಬಹುದು. ಹೊಯ್ಸಳರ ಲಾಂಛನವನ್ನು ಕೂಡ ದೇವಾಲಯದ ಎತ್ತರದ ಗೋಪುರದ ಭಾಗದಲ್ಲಿ ನಾವು ಗಮನಿಸಬಹುದು. ಅಲ್ಲದೆ ಸುಣ್ಣದ ಕಲ್ಲಿನಿಂದ ನಿರ್ಮಿಸಿದ ದೇವಾಲಯಗಳಲ್ಲಿ ಒಂದು ಸುಖಸಿನಿ, ಒಂದು ನವರಂಗ ಮತ್ತು ಮುಖಮಂಟಪಗಳಿವೆ. ಎರಡೂ ದೇವಾಲಯಗಳ ಗೋಪುರಗಳು ಹೊರಗಿನಿಂದ ನೋಡಿದಾಗ ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿ ನಮಗೆ ಗೋಚರಿಸುತ್ತವೆ. ದೇವಾಲಯಗಳ ಹೊರಗೋಡೆಗಳ ಮೇಲಿರುವಂತಹ ಮೂರ್ತಿ ಶಿಲ್ಪಗಳಲ್ಲಿ ಕೂಡ ಸಾಮ್ಯತೆಗಳನ್ನು ಗಮನಿಸಬಹುದು. ಆದರೆ ನಾಗೇಶ್ವರ ದೇವಾಲಯದಲ್ಲಿ ಶಿವನಿಗೆ ಸೇರಿರುವಂತಹ ಮೂರ್ತಿಗಳು ಮತ್ತು ಆಯುಧಗಳ ಕೆತ್ತನೆಗಳಿದ್ದರೆ, ಚನ್ನಕೇಶವ ದೇವಾಲಯದಲ್ಲಿ ವಿಷ್ಣುವಿಗೆ ಸಂಬಂಧಿಸಿದ ಆಯುಧಗಳು ಮತ್ತು ಮೂರ್ತಿಗಳ ಕೆತ್ತನೆಗಳನ್ನು ನಾವು ನೋಡಬಹುದಾಗಿದೆ. ಧನ್ಯವಾದಗಳು.